ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಹೊಸ ಅರಮನೆ ಸೋರ್ತಾ ಇದೆ. ಹೊಸದಾಗಿ ನಿರ್ಮಾಣ ಆಗ್ತಾ ಇರೋ ಭವ್ಯ ರಾಮ ಮಂದಿರದ ಗರ್ಭಗುಡಿಯ ಒಳಗೆ ನೀರು ಜಿನುಗೋದಕ್ಕೆ ಶುರುವಾಗಿದ್ದು, ಈ ಬಗ್ಗೆ ಅಲ್ಲಿನ ಪ್ರಧಾನ ಅರ್ಚಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಇಂಜಿನಿಯರ್ಗಳು ಕೆಲಸ ಮಾಡ್ತಾ ಇದ್ದಾರೆ, ಆದ್ರೂ ಇದು ಹೇಗೆ ಆಗ್ತಾ ಇದೆ ಅನ್ನೋದೇ ಆಶ್ಚರ್ಯದ ವಿಷಯ ಅಂತ ಅವ್ರು ಹೇಳಿದ್ದಾರೆ. ಹಾಗಾದ್ರೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವ, ಸಾವಿರಾರು ವರ್ಷಗಳವರೆಗೆ ಕೂಡ ಏನೂ ಆಗದ ಹಾಗೆ ನಿರ್ಮಾಣ ಮಾಡ್ತಾ ಇದೀವಿ ಅಂತ ಹೇಳಲ್ಪಟ್ಟ ರಾಮ ಮಂದಿರ ಸೋರ್ತಾ ಇದೆ ಯಾಕೆ? ಅಲ್ಲಿ ಕಾಮಗಾರಿಯ ಲೋಪನ ಅಥವಾ ಅದಕ್ಕೆ ಬೇರೇನಾದರೂ ಕಾರಣ ಇದೆಯಾ? ಅಯೋಧ್ಯೆಯ ಒಂದೇ ಒಂದು ಮಳೆ ಅಲ್ಲಿ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಅಯೋಧ್ಯೆಯಲ್ಲಿ ಇದೇ ವರ್ಷ ಜನವರಿ 22ನೇ ತಾರೀಕು ಭವ್ಯ ರಾಮ ಮಂದಿರದ ಉದ್ಘಾಟನೆಯಾದ ವಿಷಯ ನಿಮಗೆ ನೆನಪಿರಬೇಕು. ಅಲ್ಲಿ ಇನ್ನೂ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿಲ್ಲ. ಆದರೂ ಕೂಡ ರಾಮ ಮಂದಿರದ ಮೊದಲ ಅಂತಸ್ತಿನ ಗರ್ಭಗೃಹದಲ್ಲಿ ಶ್ರೀರಾಮಚಂದ್ರನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಆ ಕಾರ್ಯಕ್ರಮಕ್ಕೆ ಸುಮಾರು 7,000ಕ್ಕೂ ಅಧಿಕ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ರು. ರಾಮ ಮಂದಿರದ ಉದ್ಘಾಟನೆ ಅನ್ನೋದು ಇಡೀ ದೇಶ ಮತ್ತು ವಿದೇಶಗಳಲ್ಲಿನ ರಾಮ ಭಕ್ತರ ಸಂಭ್ರಮಕ್ಕೆ, ಸಂತೋಷಕ್ಕೆ ಕಾರಣ ಆಗಿತ್ತು. ಹೀಗೆ ಮಂದಿರದ ಲೋಕಾರ್ಪಣೆ ಆದ ನಂತರ ಅಯೋಧ್ಯೆಗೆ ಬರೋ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಯಿತು. ಅಲ್ಲಿ ಪ್ರತಿನಿತ್ಯ ಏನಿಲ್ಲ ಅಂದ್ರೂ 50ರಿಂದ 75 ಸಾವಿರ ಭಕ್ತರು ಭೇಟಿ ಕೊಡ್ತಾರೆ. ಇನ್ನು ಮಂದಿರ ನಿರ್ಮಾಣದ ಜೊತೆಗೆ ಅಯೋಧ್ಯೆಯ ಸೌಂದರ್ಯೀಕರಣಕ್ಕೆ ಕೂಡ ಉತ್ತರ ಪ್ರದೇಶದ ಸರ್ಕಾರ ಒಂದಷ್ಟು ಗಮನ ಕೊಟ್ಟಿದೆ. ಇಲ್ಲಿ ಮಂದಿರಕ್ಕೆ ಹೋಗೋದಕ್ಕೆ 4 ವೇದಗಳನ್ನು ಪ್ರತಿನಿಧಿಸುವ ಹಾಗೆ 4 ಮಾರ್ಗಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಭಕ್ತಿಪಥ, ರಾಮ ಜನ್ಮಭೂಮಿ ಪಥ, ರಾಮಪಥ ಮತ್ತು ಧರ್ಮಪಥ ಅನ್ನೋ ಹೆಸರುಗಳನ್ನು ಕೊಡಲಾಗಿದೆ. ಒಟ್ಟಾರೆ ಅಯೋಧ್ಯೆಯನ್ನ ಭಕ್ತಾದಿಗಳ ದರ್ಶನಕ್ಕೆ ಅನುಕೂಲವಾಗುವ ಹಾಗೆ ಸುಂದರವಾಗಿ ಸಿದ್ಧಗೊಳಿಸುವುದರ ಜೊತೆಗೆ ಶ್ರೀರಾಮ ಮಂದಿರ ನಿರ್ಮಾಣದ ಮೂಲಕ ರಾಮ ಭಕ್ತರ ಬಹುದಿನಗಳ ಮಹಾಬಯಕೆಯೊಂದನ್ನು ಈಡೇರಿಸುವ ಕೆಲಸವನ್ನ ಮೋದಿ ನೇತೃತ್ವದಲ್ಲಿ ಮಾಡಲಾಯಿತು. ಮತ್ತು ಈ ಮಂದಿರ ನಿರ್ಮಾಣಕ್ಕೆ ಸರ್ಕಾರದ ಒಂದೇ ಒಂದು ಪೈಸೆಯ ಹಣವನ್ನು ಪಡೆಯದ ಹಾಗೆ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರಾಮ ಭಕ್ತರಿಂದ ಸಂಗ್ರಹಿಸಿದ ಹಣವನ್ನು ಬಳಸಿ ಈ ಮಂದಿರ ನಿರ್ಮಾಣದ ಕಾರ್ಯವನ್ನು ಕೈಗೆತ್ತಿಕೊಳ್ತು. ಇದು ಸುಮಾರು 1,800 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರೋ ಭವ್ಯ ಮಂದಿರ ಮತ್ತು 1000 ವರ್ಷ ಕಳೆದರೂ ಕೂಡ ಯಾವ ಭೂಕಂಪಕ್ಕೆ ಅಥವಾ ಮತ್ತಿನ್ಯಾವುದೇ ಪ್ರಾಕೃತಿಕ ವಿಕೋಪಕ್ಕೂ ಜಗ್ಗದ ಹಾಗೆ ಈ ಮಂದಿರವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಕೂಡ ಅವತ್ತು ಟ್ರಸ್ಟ್ ಹೇಳಿತು. ಆದರೆ ಈಗ ಅದೇ ದೇವಾಲಯ ಅಯೋಧ್ಯೆಯಲ್ಲಿ ಬೀಳ್ತಾ ಇರೋ ಮೊದಲ ಮಳೆಗೆ ತಡೀತಿಲ್ಲ ಅನ್ನೋದು ದೇವಾಲಯದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರ ಆಕ್ಷೇಪ. ಗೆಳೆಯರೆ, ದೇವಾಲಯದ ಉದ್ಘಾಟನೆ ಆದ ದಿನದಿಂದ ಇಲ್ಲಿವರೆಗೆ ಅಯೋಧ್ಯೆಯಲ್ಲಿ ಮಳೆ ಇರಲಿಲ್ಲ. ಈಗ ಮೊನ್ನೆ ಮೊದಲ ಮಳೆ ಬಿದ್ದಿದೆ ಮತ್ತು ಒಳ್ಳೆ ಮಳೆ ಕೂಡ ಅಯೋಧ್ಯೆಯಲ್ಲಾಗಿದೆ. ಅಲ್ಲಿ ಭಾರಿ ಮಳೆ ಸುರಿತಿದ್ದ ಹಾಗೆ ಅಯೋಧ್ಯ ಮಂದಿರದ ಗರ್ಭಗೃಹದ ಮೇಲ್ಛಾವಣಿಯಿಂದ ನೀರು ಜಿನುಗೋದಕ್ಕೆ ಶುರುವಾಗಿದೆ. ಅದು ಗರ್ಭಗೃಹದ ನೆಲದ ಮೇಲೆ ಬಿದ್ದು ಅಲ್ಲಿಂದ ಹೊರ ಹೋಗೋದಕ್ಕೆ ಅವಕಾಶ ಇಲ್ಲದ ಕಾರಣ ಸ್ವಲ್ಪ ಮಟ್ಟಿಗೆ ಗರ್ಭಗೃಹದ ನೆಲ ಅಂದರೆ ಎಲ್ಲಿ ಅರ್ಚಕರು ಕೂತು ಪೂಜೆ ಮಾಡ್ತಾರೆ, ಧ್ಯಾನಾದಿಗಳನ್ನು ಮಾಡ್ತಾರೆ, ಆ ಭಾಗದಲ್ಲಿ ನೀರು ನಿಲ್ಲೋದಕ್ಕೆ ಶುರುವಾಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಪೂಜಾದಿ ಕಾರ್ಯಗಳನ್ನು ಮಾಡುವುದು ಕಷ್ಟವಾಗುತ್ತೆ ಅನ್ನೋದು ಆಚಾರ್ಯ ಸತ್ಯೇಂದ್ರ ದಾಸ್ ಅವರ ಮಾತು. ಇಲ್ಲಿ ಸಾಕಷ್ಟು ಇಂಜಿನಿಯರ್ಗಳಿದಾರಾದರೂ ಹೀಗಾಗ್ತಾ ಇರೋದು ಬೇಸರದ ಮತ್ತು ಸೋಜಿಗದ ಸಂಗತಿ ಅನ್ನೋ ಮಾತನ್ನು ಕೂಡ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಹೇಳಿದ್ದಾರೆ. ಅಲ್ಲಿ ಇಂಜಿನಿಯರ್ಗಳು ಯಾಕಿದ್ದಾರೆ ಅಂದರೆ ಆ ಮಂದಿರ ನಿರ್ಮಾಣ ಕಾರ್ಯ ಅನ್ನೋದು ಇನ್ನೂ ಪೂರ್ಣಗೊಂಡಿಲ್ಲ, ಅದು ನಡೀತಲೇ ಇದೆ. ಅಲ್ಲಿ 2ನೆಯ ಮತ್ತು 3ನೆಯ ಮಹಡಿಗಳ ನಿರ್ಮಾಣ ಆಗಬೇಕಾಗಿದೆ. ಜೊತೆಗೆ ಮಂದಿರದ ಮೇಲ್ಛಾವಣಿಗೆ ಕುಡಿಸಬೇಕಾದ ಮಂಟಪಗಳನ್ನು ಕೂಡ ಇನ್ನು ಅಳವಡಿಸುವ ಕೆಲಸ ಬಾಕಿ ಇದೆ. ಅಲ್ಲಿನ್ನೂ ಕನಿಷ್ಠ ಅಂದ್ರೂ 3-4 ವರ್ಷಗಳ ಕಾಲದ ಕೆಲಸ ಬಾಕಿ ಇರೋದ್ರಿಂದ L&T ಸೇರಿದ ಹಾಗೆ ವಿವಿಧ ಸಂಸ್ಥೆಗಳ ಸಾಕಷ್ಟು ಇಂಜಿನಿಯರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಇಂಜಿನಿಯರ್ಗಳಿದ್ದಾರೆ. ಇನ್ನು ಈ ಸೋರಿಕೆಗೆ ಕಾರಣ ಏನು? ಅಷ್ಟೊಂದು ದೊಡ್ಡ, ಅಷ್ಟೊಂದು ಖರ್ಚು ಮಾಡಿ ಕಟ್ಟಿದ ಭವ್ಯ ಮಂದಿರ ಮೊದಲ ಮಳೆಗೆ ಯಾಕೆ ಸೋರ್ತಾ ಇದೆ? ಗೆಳೆಯರೆ, ಇದು ಅಚ್ಚರಿ ಪಡುವ ಅಥವಾ ಆಘಾತಕ್ಕೀಡಾಗುವ ವಿಷಯ ಖಂಡಿತ ಅಲ್ಲ. ಹಾಗೆ ಅದು ಸೋರೋದರ ಹಿಂದೆ ಸಾಕಷ್ಟು ಕಾರಣಗಳೂ ಇವೆ. ಅದೇನು ಅಂತ ಹೇಳೋ ಮೊದಲು ಮಂದಿರದ ಟ್ರಸ್ಟಿಗಳ ಈ ಬಗ್ಗೆ ಹೇಳ್ತಾ ಇರೋದೇನು ಅನ್ನೋದನ್ನ ಹೇಳ್ಬಿಡ್ತೀನಿ ಕೇಳಿ.
ಈ ಗರ್ಭಗೃಹದಲ್ಲಿ ಮಳೆ ನೀರು ಬೀಳ್ತಾ ಇರೋದನ್ನ ಟ್ರಸ್ಟ್ ನಿರಾಕರಿಸೋದಕ್ಕೆ ಹೋಗಿಲ್ಲ, ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ. ಮತ್ತು ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಟ್ರಸ್ಟ್ ಸದಸ್ಯರ ಪೈಕಿ ಒಬ್ಬರಾದ ನೃಪೇಂದ್ರ ಮಿಶ್ರಾ, ಗರ್ಭಗೃಹದ ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇರೋದನ್ನ ನಾನು ಗಮನಿಸಿದ್ದೀನಿ. ಇದು ಅನಿರೀಕ್ಷಿತ ಅಲ್ಲ, ಹೀಗಾಗತ್ತೆ ಅನ್ನೋದು ನಮಗೆ ಗೊತ್ತಿದ್ದ ವಿಷಯನೇ. ಗರ್ಭಗೃಹದ ಮೇಲಿನ ಗುರುಮಂಟಪದ ನಿರ್ಮಾಣ ಇನ್ನೂ ಆಗಿಲ್ಲ, ಅದು ಆಕಾಶಕ್ಕೆ ತೆರೆಕೊಂಡಿದೆ. ಹೀಗಾಗಿ ಛಾವಣಿಯ ಮೇಲೆ ಬಿದ್ದ ನೀರು ಸಹಜವಾಗಿ ಗರ್ಭಗೃಹದ ಒಳಗೆ ಜಿನಗುತ್ತೆ. ಇನ್ನು ಗರ್ಭಗೃಹದಿಂದ ನೀರು ಹೊರ ಹೋಗೋದಕ್ಕೆ ಬೇಕಾದ ಡ್ರೈನೇಜ್ ವ್ಯವಸ್ಥೆಯನ್ನ ಬೇಕಂತಲೇ ಅಲ್ಲಿ ಮಾಡಿಲ್ಲ. ರಾಮಲಲ್ಲಾ ವಿಗ್ರಹಕ್ಕೆ ಅಭಿಷೇಕಗಳನ್ನು ಮಾಡೋದಿಲ್ಲ, ಹೀಗಾಗಿ ಅಲ್ಲಿ ಹೆಚ್ಚು ನೀರು ಬೀಳುವ ಅವಕಾಶಗಳಿಲ್ಲ. ಸೊ ಈ ಕಾರಣದಿಂದಾಗಿ ಅಲ್ಲಿಂದ ನೀರು ಹೊರ ಹೋಗೋದಕ್ಕೆ ಬೇಕಾದ ಡ್ರೈನೇಜ್ ವ್ಯವಸ್ಥೆಯ ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಮಾಡಿಲ್ಲ ಅಂತ ನೃಪೇಂದ್ರ ಮಿಶ್ರಾ ಹೇಳಿದ್ದಾರೆ. ಗೆಳೆಯರೆ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವುದೇನು ಅಂದ್ರೆ, ಅಯೋಧ್ಯೆಯ ಮಂದಿರ ನಿರ್ಮಾಣ ಕಾರ್ಯ ಅನ್ನೋದಿನ್ನೂ ಪೂರ್ಣಗೊಂಡಿಲ್ಲ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಪೂರ್ಣಗೊಂಡ ಅಯೋಧ್ಯ ಮಂದಿರದ ಚಿತ್ರ. ಇದು ಮಂದಿರ ಪೂರ್ಣಗೊಂಡ ನಂತರ ಹೀಗೆ ಕಾಣುತ್ತೆ ಅನ್ನೋದನ್ನ ತೋರಿಸೋ ಚಿತ್ರ ಅಷ್ಟೇ. ಆದ್ರೆ ಇಲ್ಲಿನ್ನೂ ಕಾಮಗಾರಿ ನಡೀತಾ ಇದೆ. ಸದ್ಯಕ್ಕೆ ಪೂರ್ಣಗೊಂಡಿರುವುದು ಮೊದಲ ಮಹಡಿ ಮಾತ್ರ. ಉತ್ತರ ಭಾರತದ ನಾಗರ ಶೈಲಿಯಲ್ಲಿ ನಿರ್ಮಾಣವಾಗ್ತಾ ಇರೋ ಈ ಮಂದಿರ ಒಟ್ಟು 3 ಮಹಡಿಗಳನ್ನ ಹೊಂದಿರುತ್ತೆ. ಸದ್ಯಕ್ಕೆ ಗರ್ಭಗೃಹ, ಪ್ರದಕ್ಷಿಣಾ ಮಂಟಪಗಳನ್ನು ಒಳಗೊಂಡ ಮೊದಲ ಮಹಡಿ ಪೂರ್ಣಗೊಂಡಿದೆ. 2ನೇ ಮಹಡಿಯಲ್ಲಿ ಶ್ರೀರಾಮನ ಪರಿವಾರ ಮಂದಿರ ಸಿದ್ಧಗೊಳ್ಳಬೇಕು. ಅದರ ಮೇಲೆ ಮತ್ತೊಂದು ಮಹಡಿ ಇರುತ್ತೆ. ಅದಾದ ನಂತರ ಮಂದಿರಕ್ಕೆ ಗೋಪುರಗಳನ್ನು ಅಳವಡಿಸುವ ಕೆಲಸ ನಡೀಬೇಕು. ಈಗ ಅಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ಸಹಜವಾಗಿ ಮಳೆಯ ನೀರು ಮೊದಲ ಮಹಡಿಯ ಮೇಲ್ಭಾಗದಲ್ಲಿ ಬೀಳುತ್ತೆ, ಅಲ್ಲಿ ನೀರು ನಿಲ್ಲುತ್ತೆ. ಹೀಗಾಗಿ ಅಲ್ಲಿಂದ ನಿಧಾನವಾಗಿ ಅದು ಗರ್ಭಗೃಹದ ಒಳಗೆ ಜಿನುಗೋದಕ್ಕೆ ಶುರುವಾಗುತ್ತೆ. ಅದರಲ್ಲಿ ಅಚ್ಚರಿ ಪಡೋ ಥರದ್ದಾಗ್ಲಿ ಆಘಾತಕ್ಕೆ ಕಾರಣವಾಗುವ ವಿಷಯ ಆಗಲಿ ಏನೂ ಇಲ್ಲ. ಮುಂದೆ ಶಿಖರ ಅಥವಾ ಮಂಟಪಗಳ ನಿರ್ಮಾಣ ಆದ ನಂತರ ಮೇಲೆ ಬೀಳುವ ಮಳೆ ನೀರು ಅಲ್ಲಿ ನಿಲ್ಲೋದಕ್ಕೆ ಅವಕಾಶ ಇರೋದಿಲ್ಲ. ಅವು ಇಳಿಜಾರಾಗಿರೋದ್ರಿಂದ ನೀರು ಕೆಳಗೆ ಹರಿದು ಹೋಗುತ್ತೆ. ಇಷ್ಟೇ ವಿಷಯ. ಇನ್ನು ಅಯೋಧ್ಯೆಯ ಹೊಸ ರಸ್ತೆಗಳು ಮುಳುಗಡೆ ಆಗ್ತಾ ಇವೆ, ಅವು ಕುಸಿದು ಹೋಗ್ತಾ ಇವೆ ಅನ್ನೋದು ಇನ್ನೂ ಒಂದು ಆರೋಪ. ಅಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿರುವ ರಾಮಪಥ ಇದೆಯಲ್ಲ, ಅಲ್ಲಿ ನೀರು ನಿಲ್ಲೋದಕ್ಕೆ ಶುರುವಾಗಿದೆ. ಅಲ್ಲಿನ ನೆಲ ಕುಸಿತಾ ಇರೋದ್ರಿಂದ ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇದೆ. ಮತ್ತು ಅಕ್ಕಪಕ್ಕದ ಮನೆಗಳಿಗೆ, ಕಟ್ಟಡಗಳಿಗೆ ಕೂಡ ಈ ಮಳೆಯ ನೀರು ನುಗ್ಗುತ್ತಾ ಇದೆ. ಈ ರಸ್ತೆಗಳ ನಿರ್ಮಾಣಕ್ಕೆ ಮತ್ತು ಅಯೋಧ್ಯೆಯ ಸೌಂದರ್ಯೀಕರಣಕ್ಕೆ ಸುಮಾರು 625 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಉತ್ತರ ಪ್ರದೇಶದ ಸರ್ಕಾರ ಖರ್ಚು ಮಾಡಿದೆ. ಹಾಗೆ ನಿರ್ಮಾಣವಾದ ರಸ್ತೆಗಳು ಒಂದೇ ಮಳೆಗೆ ಮುಳುಗುತ್ತವೆ ಅಂದ್ರೆ ಅಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಅನ್ನೋದ್ರಲ್ಲಿ ಅನುಮಾನಗಳೇನಿಲ್ಲ. ಇನ್ನು 2ನೇದು ಅಯೋಧ್ಯೆಯ ನೆಲ. ನಾನು ಅಲ್ಲಿಗೆ ಸಾಕಷ್ಟು ಬಾರಿ ಹೋಗಿದ್ದೀನಿ. ಮಳೆಗಾಲದಲ್ಲಿ ಅಯೋಧ್ಯೆ ಹೇಗಿರುತ್ತೆ ಅನ್ನೋದು ಗೊತ್ತಿದೆ. ಅಲ್ಲಿ ನೆಲ ನಮ್ಮ ನೆಲದ ಹಾಗಲ್ಲ, ಅದು ಬರೀ ಜೇಡಿ ಮಣ್ಣು ತುಂಬಿದ ನೆಲ. ಬೇಸಿಗೆಯಲ್ಲಿ ಬರೀ ಧೂಳು ಧೂಳು, ಮಳೆ ಬಿದ್ದಾಗ ನೆಲ ಕೆಸರಾಗತ್ತೆ, ಜಾರತ್ತೆ. ಅದು ಮರಳು ಮಿಶ್ರಿತ ಮಣ್ಣಲ್ಲ, ಹೀಗಾಗಿ ಅಲ್ಲಿ ನೀರು ನೆಲದೊಳಕ್ಕೆ ಇಂಗೋದು ತುಂಬಾ ಕಡಿಮೆ. ವಾಟರ್ ಲ್ಯಾಗ್ ಅನ್ನೋದು ಸಹಜವಾಗಿ ಅಲ್ಲಿ ಉಂಟಾಗುತ್ತೆ. ಇನ್ನು ಪಕ್ಕದಲ್ಲೇ ಸರಯೂ ನದಿ ಇದೆ, ಹೆಚ್ಚು ಮಳೆ ಬಿದ್ದರೆ ಅಲ್ಲೂ ಪ್ರವಾಹ ಉಂಟಾಗುತ್ತೆ. ಹೀಗಾಗಿ ಆ ನೀರು ಕೂಡ ಅಯೋಧ್ಯೆಯ ಒಳಗೆ ಬರುತ್ತೆ. ಇಂಥ ನೆಲದಲ್ಲಿ ನೆಲ ಕುಸಿಯೋದು ತುಂಬಾ ಸಹಜ. ಸೊ ಅಲ್ಲಿ ರಸ್ತೆ ಅಥವಾ ಇನ್ನೇನೇ ಕಾಮಗಾರಿ ಮಾಡೋದಾದ್ರೂ ಕೂಡ ನೆಲದ ಅಡಿಪಾಯವನ್ನ ಭದ್ರಪಡಿಸಲೇಬೇಕಾಗತ್ತೆ. ನೆಲ ಕುಸಿಯದ ಹಾಗೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಬಹುಶಃ ಇದೇ ಕಾರಣಕ್ಕೆ ರಾಮಪಥದಲ್ಲಿ ವಾಟರ್ ಲ್ಯಾಗ್ ಕಾಣ್ತಾ ಇದೆ. ಇದಕ್ಕೆ ಅವೈಜ್ಞಾನಿಕ ಹಾಗೂ ಆತುರದ ನಿರ್ಮಾಣ ಕೂಡ ಕಾರಣ ಆಗಿರಬಹುದು. ಇನ್ನು ಯಥಾ ಪ್ರಕಾರ ಅಯೋಧ್ಯೆ ಅನ್ನೋದರ ಕ್ರೆಡಿಟ್ ಅನ್ನು ಬಿಜೆಪಿ ತಗೊಳ್ಳುತ್ತೆ. ಹೀಗಾಗಿ ಮಂದಿರ ಸೋರ್ತಾ ಇದೆ, ರಾಮಪಥ ಅಂತ ಕರೆಸಿಕೊಳ್ಳುವ ರಸ್ತೆಗಳಲ್ಲಿ ನೀರು ನಿಂತಿದೆ ಅನ್ನೋದನ್ನ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಬಿಜೆಪಿಯ ವಿರುದ್ಧ ಆರೋಪಗಳಿಗೆ ಬಳಸ್ಕೊಳ್ತಾ ಇದ್ದಾರೆ. ಅಲ್ಲಿ ಆರೋಪ ಪ್ರತ್ಯಾರೋಪಗಳು ಮತ್ತೆ ಶುರುವಾಗ್ತಾ ಇವೆ. ರಾಜಕೀಯವಾಗಿ ಇವೆಲ್ಲ ನಡೀತಾ ಇರತ್ವೆ. ಆದ್ರೆ ಗೆಳೆಯರೆ, ಅಯೋಧ್ಯೆ ಅನ್ನೋದು ಭಾರತದ ಸಮಸ್ತ ಹಿಂದೂಗಳ ಶ್ರದ್ಧಾ ಕೇಂದ್ರ. ಹೀಗಾಗಿ ಅಯೋಧ್ಯೆಯ ಮಂದಿರದ ನಿರ್ಮಾಣದಲ್ಲಿ ಯಾವುದೇ ಅಶ್ರದ್ಧೆ ಕಂಡು ಬಂದರೂ ಕೂಡ ಅದು ಅಕ್ಷಮ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಅಯೋಧ್ಯೆಯನ್ನ ವಿಶ್ವಮಟ್ಟದಲ್ಲಿ ಸಿದ್ಧಪಡಿಸ್ತೀವಿ ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಹೀಗಾಗಿ ಆ ನಗರದ ಸೌಂದರ್ಯೀಕರಣ ಮತ್ತು ಇನ್ನಿತರ ಕಾಮಗಾರಿಗಳೇನಿವೆ ಅದರಲ್ಲಿ ಹೆಚ್ಚು ಭ್ರಷ್ಟಾಚಾರಕ್ಕೆ ಅವಕಾಶವಾಗದ ಹಾಗೆ, ಕಳಪೆ ಕಾಮಗಾರಿಗಳು ಉಂಟಾಗದ ಹಾಗೆ ನೋಡ್ಕೋಬೇಕಾದ ಜವಾಬ್ದಾರಿ ಕೂಡ ಸರ್ಕಾರದ್ದಾಗಿರುತ್ತೆ. ಇದು ಗೆಳೆಯರೆ, ಅಯೋಧ್ಯೆಯ ರಾಮ ಮಂದಿರದ ಗರ್ಭಗೃಹ ಸೋರ್ತಾ ಇದೆ ಅನ್ನೋದು ಮತ್ತು ಅದು ಸೋರೋದರ ಹಿಂದಿನ ಕಾರಣಕ್ಕೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.